ಕೊಡ್ತಾ ಇದ್ದಾರೆ ಬಡವರಿಗೆ. ಹಾಗಾಗಿ ಎಲ್ಲರಿಗೂ ಕ್ಯಾಪ್ಟನ್ ರಾಮಣ್ಣ ಅಂತಲೇ ಪರಿಚಯ ಆಗಿದ್ದಾರೆ. ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ನಾವು ಆ ಸೇವೆನ ನೋಡಿ ಇವತ್ತು ಅವ್ರು ಬಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಿರೋದು, ಅವ್ರನ್ನ ನೋಡಿ ಮಾದರಿಯಾಗಿ ಬಂದು ಸೇರ್ಪಡೆ ಆಗ್ತಿರೋದು ಒಂಥರ ನನಗೆ ತುಂಬ ಖುಷಿ ತಂದಿದೆ. ಹಾಗೆ ನಮ್ಮ ಪಕ್ಷಕ್ಕೂ ಸಂತಸ ತಂದಿದೆ. ಇನ್ನೂ ಹೆಚ್ಚು ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು, ಇದೇ ರೀತಿ ಕೆಲಸ ಮುಂದುವರಿಸ್ಬೇಕು. ಎಲ್ಲರೂ ಸ್ವತಃ ಬಂದು ಏನೂ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ನಮ್ಮ ಪಕ್ಷಕ್ಕೆ ಹಳೆ ಪಕ್ಷ JH ಪಟೇಲ್ ಸರ್ ಆಗ್ಬೋದು, ರಾಮಕೃಷ್ಣ ಹೆಗ್ಡೆ ಸರ್ ಆಗಿರ್ಬೋದು, ಈ ಪಕ್ಷಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಜನಗಳಿಗೆ, ಅದನ್ನೆಲ್ಲ ನೆನೆಸ್ಕೊಂಡು ಬಂದು ನಮ್ಮ ಪಕ್ಷದಲ್ಲಿ ಸೇರಿ ಮತ್ತೆ ಈ ಪಕ್ಷವನ್ನು ಕಟ್ಟುವಂಥ ಕೆಲಸನ ಎಲ್ಲರೂ ಮಾಡಲಿ ಅಂತ ನಾನು ಎಲ್ಲರ ಮುಂದೆನೂ ಕೇಳೋಕ್ಕೆ ಬಯಸ್ತೀನಿ. ತುಂಬ ಖುಷಿ ಆಯಿತು ಇವತ್ತು. ನಮ್ಮ ಸೋಂಪುರ ಹೋಬಳಿಯಲ್ಲಿ ಭಾಳ ಖುಷಿ ಆಯಿತು. ನಮ್ಮ ಸಿದ್ದರಾಜು ಅನ್ನೋರೊಬ್ಬರು ನಮಗೆ ನಮ್ಮ ಸೋಂಪುರ ಹೋಬಳಿಯಲ್ಲಿ ಒಳ್ಳೆಯ ಒಂದು ಕ್ಯಾಂಡಿಡೇಟ್ ಬೇಕು ಅಂತ ಹುಡುಕಾಡ್ತಲ್ಲಿದ್ದೆ. ಭಾಳ ಖುಷಿ ಆಯಿತು. ನಮ್ಮ ಒಳ್ಳೆ ಸಿದ್ದರಾಜು ಅವರು ನಮಗೆ ಉತ್ತಮವಾದ ಒಬ್ಬ ಮನುಷ್ಯ ಸಿಕ್ಕಿದ್ರು ಅನ್ನೋದು ಭಾಳ ಖುಷಿ ಆಯಿತು. ನಮ್ಮ JDU ಪಕ್ಷಕ್ಕೆ ಒಳ್ಳೆ ಇನ್ನೂ ಭಾಳ ಬಲ ಬಂತು ಅಂತ ಅಂದ್ಕೊಂಡಿದ್ದೀನಿ. ಈ ನಮಗೆ ಸೋಂಪುರ ಹೋಬಳಿ ಮತ್ತು ತ್ಯಾಮಳ್ಳ ಹೋಬಳಿಗೆ ನಮಗೆ ಸ್ವಲ್ಪ ಕೊರತೆ ಇದ್ದಿತ್ತು, ಮತ್ತು ನಮಗೆ ಬೇರೆ ಸೋಲೂರು ಹೋಬಳಿಗೆಲ್ಲ ಚೆನ್ನಾಗಿತ್ತು. ಹಂಗಾಗಿ ನಮ್ಮ JDU ಪಕ್ಷಕ್ಕೆ ನಮಗೆ ತುಂಬ ಬೆಂಬಲ ಸಿಕ್ತಂಗಾಯಿತು ನಮ್ಮ ಸೋಂಪುರ ಹೋಬಳಿಯಲ್ಲಿ. ಹಂಗಾಗಿ ನಮ್ಮ ಸಿದ್ದರಾಜು ಅವರು ಉತ್ತಮವಾದವರು ಅಂತ ಗೊತ್ತಾಯಿತು. ನಮ್ಮ ಪಾರ್ಟಿ ಮರ್ಯಾದೆ ಉಳಿಸ್ತಾರೆ, ನಮ್ಮ ಪಾರ್ಟಿಗಾಗಿ ಅವರು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರನ್ನ ನಾನು ಹೋಬಳಿ ಅಧ್ಯಕ್ಷರನ್ನು ಮಾಡಿದ್ದೀನಿ ಸೋಂಪುರ ಹೋಬಳಿಗೆ. ಹಾಗಾಗಿ ಇನ್ನು ಮುಂದೆ ನೆಲಮಂಗಲ ತಾಲೂಕಲ್ಲಿ ಯಾವುದೇ ಗ್ರಾಮಗಳಿರ್ಬೋದು, ನಮ್ಮ JDU ಪಕ್ಷದಿಂದ ನಮ್ಮ ಕೈಲಾದ ಸಹಾಯ ಏನಂದರೆ, ಈಗ ನಮ್ಮ ಪಾರ್ಟಿಯಿಂದ ಯಾವುದೋ ಅನುದಾನಗಳು ಇಲ್ಲಿ ಬರಲ್ಲ. ಯಾಕೆಂದರೆ ನಮ್ಮ ಪಾರ್ಟಿ ಇಲ್ಲಿ ಯಾವುದೂ ಇಲ್ಲ ಈಗ ಸದ್ಯದಲ್ಲಿ. ಹಿಂದೆ ಇದ್ದರೂ ಅವರೆಲ್ಲ ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಹಾಗಾಗಿ ಈಗ ನೆಲಮಂಗಲ ಒಂದು ಇದರಲ್ಲಿ ನನಗೆ ತಿಳಿದ ಮಟ್ಟಿಗೆ ಇವತ್ತು ನನಗೆ ನಮ್ಮ ತಾಲೂಕವರು ಭಾಳ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲಿ, ನಮ್ಮ ನೆಲಮಂಗಲ ತಾಲೂಕಲ್ಲಿ ಪ್ರತಿಯೊಬ್ಬರೂ ರಾಮಣ್ಣ ನೀನು ಉತ್ತಮವಾದ, ನೀನು ತುಂಬ ಕೆಲಸ ಮಾಡ್ತಾ ಇದೆಯಾ, ನಿನ್ನಂಥವ್ರು ನಮಗೆ ಬೇಕು ಅಂತೇಳಿ ನನ್ನ 28ಕ್ಕೆ ನೀನು ಆಯ್ಕೆ ಮಾಡ್ತೀವಿ, ನೀನು ಕೆಲಸ ಕಾರ್ಯ ಮಾಡು ಅಂತ ಎಲ್ಲ ಹೇಳಿದ್ದಾರೆ. ಮಾಡ್ತಾಯಿದ್ದೀನಿ. ಹಂಗಾಗಿ ನಮ್ಮ ನೆಲಮಂಗಲ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ನಾನು ಮನೆ ಕಟ್ಸೋಂಥ ಕೆಲಸ ಮಾಡ್ತಿದ್ದೀನಿ. ತಮಗೆಲ್ಲ ಗೊತ್ತಿರಬೇಕು, ಮಾಧ್ಯಮದವ್ರಿಗೆ ಎಲ್ಲರಿಗೂ ಒಂದು ಲೋಡ್ ಇಟ್ಟಿಗೆ, ಒಂದು ಲೋಡ್ ಎಮ್ಸ್ಟ್ಯಾಂಡ್ ಎಲ್ಲ ಕೊಡ್ತಾಯಿದ್ದೀನಿ. ನಮ್ಮ ತಾಲೂಕದಲ್ಲಿ ಕಡು ಬಡವರು ಏರಿದ್ರು ಅವ್ರಿಗೆಲ್ಲ ನಾನು ಸಹಾಯ ಮಾಡಬೇಕು ಅಂತ ಇದ್ದೀನಿ. ಇನ್ನು 28ಕ್ಕೆ ನಾನು ಈಗ ಸದ್ಯಕ್ಕೆ ನನಗೆ JDU ಜಿಲ್ಲಾಧ್ಯಕ್ಷರು ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತಕ್ಕೆ, ಮತ್ತು ನೆಲಮಂಗಲ ತಾಲೂಕಲ್ಲಿ ನನಗೆ ಉಸ್ತುವಾರಿ ನನಗೆ ಆಕಾಂಕ್ಷಿಯಾಗಿ ಮಾಡಿದ್ದಾರೆ. ನಾನು ಅದಕ್ಕೆ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೆಲಸ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಇದು ರಾಮಣ್ಣನ ಕೆಲಸ ಪಕ್ಷ ಏನು ನೋಡಿಲ್ಲ, ಆದರೆ ರಾಮಣ್ಣನ ಕೆಲಸ ನೋಡಿ ಸೇರ್ಪಡೆ ಆಗೋರೆ. ಆದ್ರೂ ನಾನು ಆ ಪಾರ್ಟಿಯಲ್ಲಿ ನನಗೆ ಒಂದು ಜಿಲ್ಲಾಧ್ಯಕ್ಷ ಕೊಟ್ಟವ್ರೆ, ನನ್ನ ಪಾರ್ಟಿನ ಬಳಸ್ಕೊಳ್ಳೇಬೇಕಲ್ಲರ. ಆ ಪಾರ್ಟಿ ಬಳಸ್ಕೊಳ್ಳೋದಕ್ಕೋಸ್ಕರ ನಾನು ಆ ಪಕ್ಷದ ಮುಂದೆ ಗುರ್ತಿಟ್ಕೊಂಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ನೆಲಮಂಗಲ ತಾಲೂಕಲ್ಲಿ ನಾನು ಗುಡಿಸ್ಲು ಮುಕ್ತ ಮಾಡಬೇಕು ಅಂತಲೇ ನಾನು ಎಲ್ಲ ಹಳ್ಳಿಗೆ ಹೋಗಿ ಹಳ್ಳಿ ಒಳಗೆ ಅವ್ರ ಮನೇನ ನಾನೇ ನಿಂತು ಹಳ್ಳಿಗಳಿಗೆಲ್ಲ ನಾನೇ ಒಂದು ವಾರಕ್ಕೊಂದು ಸರಿ ಒಂದೊಂದು ಊರು ವಿಸಿಟ್ ಆಗ್ತೀನಿ. ಹೋದಾಗ ಅಲ್ಲಿ ಏನು ಕಡು ಬಡವರು ಇದ್ದಾರೋ ಅವ್ರಿಗೆ ಮನೆ ಕೊಟ್ಕೊಡೋ ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸೇರ್ಪಡೆ ಆಗಿ ನಮಗೆ ಭಾಳ ಖುಷಿ ಆಯಿತು ಅಂತ ನಾನು ಮುಂದೇನು ಅವನು ಹೇಳಿದ್ದೀನಿ. ನನಗೆ ಸೇರ್ಪಡೆ ಆದವ್ರು ಇನ್ನು ಮುಂದೆ ನನ್ನ ನೇತೃತ್ವದಲ್ಲಿ ಏನು ಕೆಲಸ ಇದೆಯೋ ನಾನು ಇವ್ರಿಗೆ ಎಲ್ಲಿ ನಮ್ಮ ಹಳ್ಳಿಗಳಿಗೆ ವಿಸಿಟ್ ಹಾಕಿ ಇವರು ನನ್ನ ಪರವಾಗಿ ಇವರೇ ಹೋಗಿ ವಿಸಿಟ್ ಹಾಕಿ ಇವರು ನನಗಿಂತ ಊರಲ್ಲಿ ಇಂಥ ಕಷ್ಟ ಇದೆ ಅಂತ ಹೇಳಿದ್ರೆ ನಾನು ಹೋಗಿ ಸ್ಪಂದಿಸ್ತೀನಿ ಅವ್ರಿಗೆ. ನನಗೆ ಗೊತ್ತಿದ್ದಂಗೆ ಆಗಲೇ 1000 ಮನೆ ಮೇಲೂ ಆಗಿದೆ. 1000 ಮನೆ ಆಗಲೇ 1000 ಮನೆ ರನ್ನಿಂಗಲ್ಲಿದ್ದಾವೆ. ಅಲ್ಲೇ ಎಲ್ಲ ನೆಂಟ್ಲು ಲೆವೆಲ್ಲು, ಕೆಲವು ಮೋಲ್ಡ್ ಲೆವೆಲ್ಗೆ ಹೋಗವೆ, ಕೆಲವರು ಸೀಟ್ ಲೆವೆಲ್ಗೆ ಹೋಗಿ ನಿಲ್ಸಿದ್ದಾರೆ, ಕೆಲವರು ಮೋಲ್ಡ್ ಹಾಕ್ಕೊಳೋರು, ಕೆಲವರು ಬಣ್ಣನೂ ಪೈಂಟು ಕೊಡಿಸ್ತಾ ಇದ್ದೀನಿ, ಫುಲ್ ಪೈಂಟ್ ಕೊಡಿಸ್ತಾ ಇದ್ದೀನಿ ನಾನು ಪ್ರತಿಯೊಂದೂ. ಈಗ ಕೆಲವರು ಮನೇನ ಪ್ಲಾಸ್ಟಿಂಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ, ಅವ್ರಿಗೆ ಪೈಂಟ್ ಕೊಡಿಸ್ತಾ ಇದ್ದೀನಿ. ಇನ್ನು ಕೆಲವರು ಸೀಟ್ಗಳಿಲ್ಲದೆ ಅರ್ಧ ನೆಂಟ್ಲು ಲೆವೆಲ್ಗೆ ಹೋಗಿ ಬಿಟ್ಟಿದ್ದಾರೆ, ಅದು ಮಾಡಿಸ್ತಾ ಇದ್ದೀನಿ. ಕೆಲವರು ಪ್ಲಾಸ್ಟಿಂಗೇ ಮಾಡಿಸಿಲ್ಲ, ಅದು ಮಾಡಿಸ್ತಾ ಇದ್ದೀನಿ. ಈಗಾಗಲೇ 1000 ಮನೆ ದಾಟು ಹೋಗಿದೆ ಮುಂದೆ. ಈಗಾಗಲೇ ನಾನು ಬೆಂಚನಹಳ್ಳಿ, ಹೆಗ್ಗುಂದ, ಹಾಲೇನಹಳ್ಳಿ, ದಾಸನಹಳ್ಳಿ, ಬರಗೇನಹಳ್ಳಿ ಮತ್ತು KG ಶ್ರೀನಿವಾಸಪುರ ಈ ಭಾಗದಲ್ಲಿ, ಈ ನಮ್ಮ ಸೋಂಪುರ ಹೋಬಳಿ ಏನಿದೆ ಈ ಭಾಗದಲ್ಲಿ ಆಗಲೇ ಒಂದು 600 ಮನೆ ಮೇಲೆ ಆಗಲೇ ಇನ್ನೇನು ಈಗ ಗುರುಪ್ರವೇಶ ಮಾಡ್ಕೋಣ ಅನ್ನೋ ಲೆವೆಲ್ಗೆ ಬಂದಿದ್ದೇವೆ. ಇನ್ನು ಈಗ ಆ ಕಡೆ ನಮ್ಮ ಕಸ್ಬಾ ನೆಲಮಂಗಲ ಟೌನಲ್ಲಿ ಗೊಲ್ಲಹಳ್ಳಿ, ರೈಲ್ವೆ ಗೊಲ್ಲಹಳ್ಳಿ ಇದೆಯಲ್ಲ, ರೈಲ್ವೆ ಗೊಲ್ಲಹಳ್ಳಿ ಮತ್ತು ಗುಟ್ಟೆಪಾಳ್ಯ, ಚಿಕ್ಕನಹಳ್ಳಿ, ಆ ಕಡೆ ಒಂದು ಚಿಕ್ಕನಹಳ್ಳಿ ಆದಮೇಲೆ ಹಸುರವಳ್ಳಿ ಪಂಚಾಯತಿ ಮತ್ತು ಬರ್ದಿ ಅಲ್ಲಿವರೆಗೂ ಮೆಟೀರಿಯಲ್ ಕೊಟ್ಟಿದ್ದೀನಿ, ಎಲ್ಲ ಕಟ್ತಾ ಇದ್ದಾರೆ. 2000 ಮನೆ ಅಲ್ಲಿ ರೀಚ್ ಆಗಿದೆ ಸರ್. ಈ ಕಾನ್ಸೆಪ್ಟ್ ಹೇಗೆ ಬಂತು ಸರ್? ಯಾಕಂದ್ರೆ ತುಂಬಾ ಶ್ರೀಮಂತ ಅವರೇ, ಯಾರಿಗೂ ಈ ಕಾನ್ಸೆಪ್ಟ್ ಬಂದಿಲ್ಲ, ನಿಮ್ಗೆ ಹೇಗೆ ಬಂತು ಸರ್? ಇಲ್ಲ ಸರ್, ನಾನು ಹಳ್ಳಿಗಳಿಗೆ ವಿಸಿಟ್ ಆಗೋದಾಗ ಸುಮಾರು ಈಗ ನಾನು 2013ರಿಂದ ಎಲೆಕ್ಷನ್ MLA ನಿಲ್ತಲೇ ಇದ್ದೀನಿ, ಸೋಲ್ತಾ ಇದ್ದೀನಿ. ಹಾಗಾಗಿ ಏನು ಜನಗಳಿಗೆ ಏನು ಅನುಕೂಲ ಮಾಡ್ರೆ ಒಳ್ಳೇದಾಗ್ಬೋದು. ಈಗ ಜನ ಏನೋ ಕಾಸು ಕೊಟ್ಟು ಓಟ್ ಹಾಕ್ಸ್ಕೊಂಡು ಹೊರಟೋಗ್ಬಿಡ್ತಾರೆ. ಅವರು
ಏನೋ ಮೋರಿ ಕೆಲಸ ಮಾಡಿದೆ, ರೋಡ್ ಕೆಲಸ ಮಾಡಿದೆ ಅಂತ ಹೇಳ್ಕೊಂತಾರೆ. ಬಡವರಿಗೆ ಗುಡ್ಡಾಗಿರೋರು ಗುಡ್ಲಲ್ಲೇ ಇರ್ತಾರೆ. ಪಾಪ ಕೆಲವ್ರು ಎಷ್ಟೋ ಜನ ಬಸ್ ಸ್ಟ್ಯಾಂಡಲ್ಲಿ ಮಲಿಕಂತಾರೆ. ಇದೇ ನರಸೀಪುರ ತಪ್ಪಲ್ಲಿ ಕೆಲವ್ರು ಬಸ್ ಸ್ಟ್ಯಾಂಡ್ ಮಡಗಿದ್ರು. ಇವಾಗ ನರಸೀಪುರದಲ್ಲಿ ವಿಚಾರಣೆ ಮಾಡಿ ಆಲ್ರೆಡಿ ಅದು ಮಳ್ ಲೆವೆಲ್ಗೆ ಹೋಗಿದೆ. ಅವರು ಸೀಟ್ ಹಾಕಂತಾರೇನೋ ಗೊತ್ತಿಲ್ಲ, ಬಟ್ ಮಳ್ ಲೆವೆಲ್ಗೆಲ್ಲ ನಾನು ಮೆಟೀರಿಯಲ್ ಕೊಟ್ಟಿದ್ದೀನಿ ಮಾಡ್ತಾರೆ. ಹಂಗೆ ಹೋದಾಗ ಒಂದು ಅಜ್ಜಿ ಗುಡ್ಲಲ್ಲಿತ್ತು. ಆ ಅಜ್ಜಿ ಇರೋಂಥ ಗುಡ್ಲಲ್ಲಿ ಮೇಲೆ ಹಾವು ಸೇರ್ಕೊಂಡಿತ್ತು. ಕುಂಬಳ ಗಿಡ ಎಲ್ಲ ಬಳ್ಕೊಂಬಿಟ್ಟಿತ್ತು. ಅದ್ರೊಳಗಡೆ ಇತ್ತು. ಆ ಅಜ್ಜಿ ನೋಡಿದಾಗ ನಾನು ಇದೊಂದು ಕೈಗೆ ತೊಗೊಂಡೆ. ಏನಂದ್ರೆ ಈ ಮನೆ ಕಟ್ಟೋದೇ ನನ್ನ ಒಂದು ವೃತ್ತಿ ಆಗಲಿ, ನಾನೇ ಇದು ಹೆಸರಾಗ್ಲಿ ರಾಜ್ಯ ಅಂತ ಯಾರು ಬೇರೆಯವರು ನನ್ನಿಂದ ಆದ್ರೂ ಬೇರೆಯವರು ಒಂದು 10 ಮನೆ ಕಟ್ಸ್ಕೊಳ್ಳಿ ಅನ್ನೋದು ನನ್ನ ಮನ್ಸ್ಕೋಯ್ತು. ಹಂಗಾಗಿ ನಾನು ಇದನ್ನೇ ಆಯ್ಕೆ ಮಾಡ್ಕೊಂಡೆ ಸರ್. ಕೋಟ್ಯಾಧಿಪತಿಗಳು ಅವರೇ, ಅಂಥವ್ರಿಗೆ ಇದು ಜ್ಞಾನ ಬಂದಿಲ್ಲ, ನಿಮಗೆ ಬಂದಿದೆ. ಯಾಕಂದ್ರೆ ನೀವು ಬಡವರು ಸಾಮಾನ್ಯ ಪ್ರಜೆಯಾಗ್ಬಿಟ್ಟು ಸಾಮಾನ್ಯ ಪ್ರಜೆಯಾಗಿ ಬಿಡ್ತಾ ಇದ್ದೀರಾ. ಕಾನ್ಸೆಪ್ಟ್ ಬಂತಲ್ಲ, ಹೇಗೆ ಸರ್? ನಾನು ನೋಡಿದೆ. ಈಗ ದುಡ್ಡಿರೋರು ಅಲ್ಲ, ಎಲ್ಲಪ್ಪ ನಿನ್ನ ಫ್ಲಾಟ್ ಐತೆ ಅಂದರೆ ಮೈಸೂರಾಗ ಒಂದು ಫ್ಲಾಟ್ ಐತೆ ಅಂತಾರೆ, ಅಲ್ಲಿ ಗಂಗೆನಹಳ್ಳಿಗೆ ಒಂದು ಫ್ಲಾಟ್ ಐತೆ ಅಂತಾರೆ. ಶ್ರೀಲಂಕಾದಲ್ಲಿ ಮಾಡಿದ್ದೀನಿ ಸರ್ ನನ್ನ ಪಾರ್ಟ್ ಮೇಲ್ಗಡೆ ಅಂತೀವಿ. ನನಗೇನು ಬೇಡ, ನಾನು ಏನೇ ದುಡಿತೀನೋ ನಾನು ದುಡಿಯೋದಲ್ಲ, ನಮ್ಮ ತಾಲೂಕು ಜನಕ್ಕೆ ಯಾರು ಬಡವರಿದಾರೋ ಅಲ್ಲಿ ಮನೆ ಕಟ್ಟ ಕೆಲಸ ಮಾಡೋದು ಅಂಥದ್ದು. ನಾವೀಗ ಬೇರೆಯವ್ರದ್ದು ಮಾತಾಡೋದು ಬೇಡ. ಅವರು ಏನೇನು ಅವ್ರದ್ದು ವೈದಿಕ ಇರ್ತದೋ ಗೊತ್ತಿಲ್ಲ. ಬೇರೆ ರಾಜಕೀಯದವ್ರದ್ದು ನಾನು ಮಾತಾಡ್ತಾ ಇಲ್ಲ. ಈಗ ನಾನು ಎಲ್ಲೇ ಹೋದ್ರೆ ಯಾವುದೇ ಹಳ್ಳಿಗೆ ಹೋದ್ರೆ ರಾಜಕೀಯದ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಕೇಳೋಣಪ್ಪ ದುಡ್ಡು ಎರಚ್ಬಿಟ್ಟಿದ್ದೀನಪ್ಪ ತಕ್ಕಂತ ಇದ್ದೀನಿ ಅಂತಾರೆ. ದುಡ್ಡ ಎರಚ್ಬಿಟ್ಟಿದ್ದೀನಿ ನಾನು ತಕ್ಕಂತ ಇದ್ದೀನಿ ಅಂತ. ಅವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಅವರಿಗೆ ಮನೋಭಾವನೆ ಇರಬೇಕು. ಬಡವ್ರು ಅವರೇ ಅಂತ ಯಾವುದೋ ಒಂದು ಮೋರಿ ಮಾಡಿಬಿಡ್ತಾರೆ, ಯಾವುದೋ ಒಂದು ಕಟ್ಟೆ ಗುಂಡಿ ಹೊಡೆದ್ಬಿಟ್ಟು ಯಾವುದೋ ಒಂದು ಬಿಲ್ ತಗೊಂಡು ಅರ್ಧ ಅವ್ರು ತಿಂತಾರೆ, ಅರ್ಧ ಇದಕ್ಕೆ ಕೊಡ್ತಾರೆ. ಹಂಗಾಗಿ ಏನು ಜನಕ್ಕೆ ತಲುಪೋದು ಕಾಲು ಭಾಗನಿಲ್ಲ, ಎಲ್ಲ ತಿನ್ಕೊಂತಾರೆ. ಯಾರು ಇರ್ತಾರೋ ಈ ಸರ್ಕಾರದವರು ತಿಂತಾರೆ. ಬಟ್ ನಮ್ಮ ಈಗಿರೋಂಥ ಶಾಸಕರುಗಳು ಅಷ್ಟೇ ಹೋಗ್ತಾರೆ, ಯಾವುದೋ ಸಣ್ಣದೊಂದು ಮೋರಿ ಮಾಡ್ತಾರೆ, ಅರ್ಧ ತಾಂತಾರೆ, ಅರ್ಧ ಮನೆಗೆ ತೊಗೊಂಡೋಗ್ತಾರೆ. ಬಟ್ ನಾನು ಹಂಗಿಲ್ಲ. ನನ್ನ ಸ್ವಂತ ದುಡ್ಡು, ನಾನು ನನ್ನ ಲಾರಿ, ನನ್ನ ಫ್ಯಾಕ್ಟ್ರಿಗಳಲ್ಲಿ ದುಡಿಯೋಂಥದ್ದು, ನಮ್ಮ JCBಗಳು ದುಡಿಯೋ, ನನ್ನ ಬರೋ ಬಾಡಿಗೆ, ಮನೆ ಬಾಡಿಗೆಗಳು ಎಲ್ಲ ಹಾಕಿ ಇವತ್ತು ಬಡವರುಗಳಿಗೆ ಒಂದು ಸೂರ್ ಅಂತ ಕಟ್ಸ್ತಾ ಇದ್ದೀನಿ. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರು ಹೆಂಗೆ ದುಡ್ಡು ಮಾಡ್ತಾರೋ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ದುಡಿಯೋ ದುಡ್ಡಲ್ಲಿ ನಮ್ಮ ಮನೆಗೆ ಈಗ ನಾನೊಂದು 10 ಲಕ್ಷ ದುಡ್ದೆ ಅಂತ ಇಟ್ಕೊಂಡ್ರೆ 2 ಲಕ್ಷ ನಮ್ಮ ಮನೆಗೆ ಕೊಡ್ತೀನಿ. ಇನ್ನು 8 ಲಕ್ಷ ನಾನು ನಮ್ಮ ತಾಲೂಕು ಜನ, ಅಂದರೆ ನಮ್ಮ ತಾಲೂಕು ಅಂದ್ರೆ ನನ್ನ ಮನೆ ಫಸ್ಟ್. ನಮ್ಮ ತಾಲೂಕು, ನನ್ನ ಮನೆ ಸೋರೋದಂಗೆ ನಮ್ಮ ತಾಲೂಕು ಸೋರೋದ್ರೆ. ಹಂಗಾಗಿ ನಾನು ಬರೋ 28ಕ್ಕೆ ಅಷ್ಟರೊಳಗೆ ನನಗೆ ಒಂದು ಗುಡ್ಸ್ಲು ಮುತ್ತಗೊಡಿಸ್ಬೇಕು ನಮ್ಮ ತಾಲೂಕಲ್ಲಿ ಅನ್ನೋದು ಆಸೆ ಇಟ್ಕೊಂಡಿದ್ದೀನಿ. ಅದನ್ನು ನಮ್ಮ ಗಣಪತಿ ನೆರವೇರಿಸ್ಕೊಳ್ಳಿ, ಹಾಗೂ ನಮ್ಮ ಮಂದೇವ್ರ ಆಂಜನೇಯ ಅದು ನೆರವೇರಿಸ್ಕೊಳ್ಳಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಬಿ ರಾಮಯ್ಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾಧ್ಯಕ್ಷ, JDU. ಪಕ್ಷಕ್ಕೆ